ನಮಸ್ತೆ ವೀಕ್ಷಕರೇ, ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ವರದಿಗಾರರು, ಪತ್ರಿಕಾ ರಂಗದ ಎಲ್ಲ ವಲಯದಲ್ಲಿ ಕೆಲಸ ಮಾಡಿದಂಥವರು ಆರ್.ಕೆ. ಜೋಶಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ತಮ್ಮ ವೃತ್ತಿ ಜೀವನ ಎಲ್ಲಿಂದ ಆರಂಭ ಆಯಿತು, ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದೇವೆ ಸರ್? ನಾನು ಹುಟ್ಟಿದ್ದು ಎಲ್ಲ ಬೆಳಗಾಂ, ಶಿಕ್ಷಣ ಎಲ್ಲ ಧಾರವಾಡದಲ್ಲಿ. ಸುಮಾರು ಬೆಳಗಾಮಲ್ಲಿ ಯಾವ ಊರು? ಬೆಳಗಾಂ ಪ್ರಾಪರ್ ಬೆಳಗಾಂ ಟೌನಲ್ಲಿ. ಆಯ್ತಾ. ನಂದು ವೃತ್ತಿ ಅದೇ ಎಜುಕೇಶನ್ ಸ್ಟಾರ್ಟ್ ಆಗಿದ್ದು ಧಾರವಾಡದಿಂದ. ಧಾರವಾಡದಲ್ಲಿ ನಂದು ಹೈಸ್ಕೂಲು, ಕಾಲೇಜು, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ. ಮೊದಲನೇ ಬ್ಯಾಚ್ ವಿದ್ಯಾರ್ಥಿ, ಮಾಸ್ ಕಮ್ಯುನಿಕೇಶನ್ ಯೂನಿವರ್ಸಿಟಿ ಮೊದಲನೇ ಬ್ಯಾಚ್ ವಿದ್ಯಾರ್ಥಿ, ಫಸ್ಟ್ ಬ್ಯಾಚ್. ಆಮೇಲೆ ನಾನು ನನ್ನ ಫಸ್ಟ್ ಬ್ಯಾಚ್ ಆದಮೇಲೆ ನಾನು ಸುಮಿತ್ ಕರ್ನಾಟಕ ಸೇರ್ತೇನೆ. ಸುಮಿತ್ ಕರ್ನಾಟಕದಲ್ಲಿ ಸುಮಾರು ಒಂದು 3 ವರ್ಷ ಕೆಲಸ ಮಾಡಿದೆ. ಕಾರಣಾಂತರದಿಂದ ಬೇರೆ ಕನ್ನಡ ಇನ್ನೊಂದು ಪತ್ರಿಕೋದ್ಯಮಕ್ಕೆ ಹೋದೆ, ಮಹಾರಾಷ್ಟ್ರದಲ್ಲಿ ಅಂದರೆ ಸೊಲ್ಲಾಪುರದಲ್ಲಿ ಸ್ಟಾರ್ಟ್ ಆಗಿತ್ತು ಕೇಸರಿ ಗರ್ಜನೆ ಅಂತ. ಸುಮಿತ್ ಕರ್ನಾಟಕದ ಕೆಲವು ವ್ಯಕ್ತಿಗಳು ಹಿರಿಯರು ಎಲ್ಲ ಅಲ್ಲಿದ್ದರು. ನಾನು ಅಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಒಂದೂವರೆ ವರ್ಷ, ಹೆಚ್ಚು ಕಮ್ಮಿ 2 ವರ್ಷ CV ರಾಮನ್ ಸೆಂಟೆನರಿ ಪಬ್ಲಿಕೇಶನ್ನಲ್ಲಿ CV ರಾಮನ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂದರೆ ನಿಮ್ಗೆ ಗೊತ್ತಾಗ, ಅಲ್ಲಿ ಕೆಲಸ ಮಾಡಿದ್ದೆ ಕ್ಯಾಜುವಲ್ ಎಡಿಟರ್ ಆಗಿ. ಏನಪ್ಪ ಅಂದರೆ CV ರಾಮನ್ ಅವರು ಶತಮಾನ ಉತ್ಸವದಲ್ಲಿ ಅವ್ರದ್ದು ಕಲೆಕ್ಟಿವ್ ವರ್ಕ್ಸ್ ಆಫ್ ದಿ CV ರಾಮನ್ ಕೆಲಸ ಮಾಡ್ತಿದ್ರು. ಅವನ್ನೆಲ್ಲ ಬೌಂಡ್ ವಾಲ್ಯೂಮ್ ಮಾಡಿದಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ G. ವೆಂಕಟರಾಮನ್ ಅಂತ ಅದಕ್ಕೆ ಎಡಿಟರ್ ಆಗಿದ್ರು. ಈಸ್ ಎ ವೆಲ್ ನೋನ್ ಸೈಂಟಿಸ್ಟ್. ಅವ್ರ ಅಂಡರ್ ನಾವೆಲ್ಲ ಕೆಲಸ ಮಾಡಿದ್ವಿ. ನಾವು ಅಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಮುಖ್ಯಸ್ಥರು ರಾಮ್ ಶೇಷನ್ ಅಂತಿದ್ರು. ಅವರು ಎಕ್ಸ್ ಇಂಡಿಯನ್ ಆಫ್ ಸೈನ್ಸ್ ಡೈರೆಕ್ಟರ್ ಆಗಿದ್ರು. ದೊಡ್ಡ ದೊಡ್ಡ ವಿಜ್ಞಾನಿಗಳು ಇದ್ರಲ್ಲೆಲ್ಲ. ಅಲ್ಲಿ ಕೆಲಸ ಮಾಡೋ ಅನುಭವ ಅಂತ. ಕಾರಣಾಂತರಗಳಿಂದ ಅಲ್ಲಿ ಪರ್ಮನೆಂಟ್ ಮಾಡೋಕ್ಕೆ ಆಗಲ್ಲ ಅಂದದ್ದಕ್ಕೆ ನಾನು ಮತ್ತೆ ನನ್ನ ಜನರಲ್ ಫೀಲ್ಡಿಗೆ ಬಂದಾಗ ನಾನು ಆಕಾಶವಾಣಿ, ದೂರದರ್ಶನ, ಆಮೇಲೆ ಬಾಂಬೆದಲ್ಲಿದ್ದೆ, ಮಂಗಳೂರಲ್ಲಿದ್ದೆ. ಮಂಗಳೂರು ಬಿಟ್ಟು ಮತ್ತೆ ನಾನು ಬೆಂಗಳೂರಿಗೆ ಬಂದೆ, ಬಾಂಬೆಗೆ ಹೋದೆ, ಮತ್ತೆ ಬಾಂಬೆಗೆ ಬಂದೆ. ಪೊಲೀಸ್ ನ್ಯೂಸಲ್ಲಿ ಇದ್ದೆ ಒಂದು 10 ವರ್ಷ. ಆಮೇಲೆ ಕರ್ನಾಟಕ ನ್ಯೂಸ್ ನೆಟ್ ಸ್ಟಾರ್ಟ್ ಆದಾಗ ಅದಕ್ಕೆ ನಾನು ಚೀಫ್ ರಿಪೋರ್ಟರ್ ಆಯಿತು. ನಮ್ಮಲ್ಲಿ ಒಂದು 45 ಯೂನಿಟ್ ಇದೆ. ಸ್ಟೇಟ್ ಗೌರ್ಮೆಂಟ್ ಇದೆ, ಒಂದು 21 ಕನೆಕ್ಷನ್ ಇದೆ ನಮಗೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ವೆಂಚರ್ ಮಾಡಿದರು ಅಶೋಕ್ ಬಾಬು. ಅವಾಗ ಅದ್ಭುತವಾದದ್ದು. ಆ್ಯಕ್ಚುಲಿ ವೆಂಚರ್ ಈಸ್ ವೆರಿ ಗುಡ್. ನೇರವಾಗಿ ನಾವನ್ನು ಬಳಕೆ ಮಾಡ್ಬೋದಾಗಿತ್ತು ಅವಕಾಶ. ಬಟ್ ಅವಾಗ ಏನು ಗೊತ್ತಾ, ಟೆಲಿಗ್ರಾಫ್ ಅಂದರೆ ತುಂಬ ಕಾಸ್ಟ್ಲಿ. ನಿಮ್ಮ ದೂರವಾಣಿ ಇದು ಇತ್ತಲ್ಲ, ಪ್ರತಿಯೊಂದು ಎಕ್ಸ್ಪೆನ್ಸಿವ್. ಈಗ ಇಂಟರ್ನೆಟ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಅವಾಗ 1 ಗಂಟೆಗೆ 160 ರೂಪಾಯಿ ಕೊಡಬೇಕಾಗಿತ್ತು. ಅಂಥ ಕಾಲದಲ್ಲಿ ಅವಾಗ ಇಂಟರ್ನೆಟ್ ಸೇವೆ ಮೂಲಕ ನಾವು ಅದನ್ನ ನ್ಯೂಸ್ ಕಳಿಸ್ತಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಕಾರಣಾಂತರಗಳಿಂದ ಏನಾಯಿತು, ಅದನ್ನು ಕ್ಲೋಸ್ ಆಯಿತು, ಶಟ್ ಡೌನ್ ಆಯಿತು. ಅವರು ಬೇರೆ ವೃತ್ತಿ ಸ್ಟಾರ್ಟ್ ಮಾಡಿದರು. ಆಮೇಲೆ ನಾನು ಮತ್ತೆ ನನ್ನ ಜನರಲ್ ಫೀಲ್ಡನ್ನು ಮುಂದುವರಿಸಿದೆ. ಆಕಾಶವಾಣಿ, ದೂರದರ್ಶನ ಜೊತೆಗೆ ನಂದು ಡೆಲ್ಲಿ, ಮೈಸೂರು, ಸುಮಾರು ಒಂದಿಷ್ಟು ಬೆಳಗಾವಿ ದಿನಪತ್ರಿಕೆಗಳಿಗೆ ಇಲ್ಲಿಂದ ಫ್ರೀಲಾನ್ಸ್ ಆಗಿ ಕೆಲಸ ಮಾಡ್ತಿದ್ದೆ. ಸುಮಾರು 4.5 ದಶಕಗಳ ಕಾಲ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಕೆಲಸ ಮಾಡಿದ್ದೆ. 4.5 ದಶಕಗಳ ಕಾಲ ತಾವು ಇದುವರೆಗೂ ಮಾಡಿದಂಥ ವರದಿನಲ್ಲಿ ಅದರಿಂದ ಸಮಾಜಕ್ಕೆ ಒಳ್ಳೇದಾಗಿದ್ದು ಅಥವಾ ಸರ್ಕಾರ ಕಣ್ಣು ತೆರೆಸಿದ್ದು ಯಾವ್ದಾರು ಇದೆಯಾ? ಸರ್ಕಾರ ಕಣ್ತರಿಸೋದಕ್ಕಿಂತ ನಮ್ಮಲ್ಲಿ ಈಗಿನ ವರದಿಯನ್ನು ಕಣ್ತರಿಸಲ್ಲ. ನಿಮಗೆ ಗೊತ್ತು, ನೈಜತೆಗಷ್ಟೇ ನಮಗೆ ಪ್ರಾಮುಖ್ಯತೆ ಇತ್ತು. ನಾನು ನ್ಯೂಸ್ ಏಜೆನ್ಸಿಯಲ್ಲೇನು ಪ್ರಾಮುಖ್ಯತೆ ಇರೋದು ಸುದ್ದಿಗೆ. ಆಕಾಶವಾಣಿ, ದೂರದರ್ಶನದಲ್ಲಿ ವಸ್ತುನಿಷ್ಠ ವರದಿಗೆ ಮಾತ್ರ ಅವಕಾಶ ಬರ್ತದೆ. ಕಣ್ತರಿಸೋದು, ನಮ್ದು ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನಿಂದ ಅನಾಹುತ ಮಾಡುವಂಥ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ. ವಸ್ತುನಿಷ್ಠ ವರದಿ ಇದನ್ನು ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅದೇ ಪ್ರಾಮುಖ್ಯತೆ ಆಗಿತ್ತು ಹೊರತು ನಾವು ಇದನ್ನೆಲ್ಲ ಸುಮ್ಮನೆ ಈ ವೆಂಚರು ಅಂತ ಕತೆ ಹೇಳ್ಕೊಂಡು ಇನ್ನು ವೆಂಚರ್ ಮಾಡಲಿಕ್ಕೆ ಆಗಲಿಕ್ಕೆ ನಾವು ಮಾಡತ್ತ ಏನು ಮಾಡಿಲ್ಲ. ಯಾವುದು ಏನು ಮಾಡಿಲ್ಲ ಆ ಥರದ್ದು ಯಾವುದು ಒಂದು ಎಫೆಕ್ಟ್. ಬಟ್ ನಂದೇನೆಂದರೆ, ಈ ನೋಡಿ, ವೃತ್ತಿಯಲ್ಲಿ ಕಣ್ತರಿಸೋದಕ್ಕಿಂತ ನಿಮಗೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ವಿಧಾನಮಂಡಲ ಎಂಬುದ್ರ ಬಗ್ಗೆ ನಾನು ಸುಮಾರು 3 ದಶಕಕ್ಕೆ ಹೆಚ್ಚು ಕಾಲ
ಅಲ್ಲಿ ಕೆಲಸ ಮಾಡಿದ್ದೀನಿ. ಅಂದರೆ ಅದನ್ನು ನೈಜ ವರದಿಯನ್ನು ಮಾಡುವಂಥ ಒಂದು ವಿಧಾನ ಇದೆ. ಈಗ ಯಾರು ಅದು ಮಾಡುತ್ತಾನೂ ಇಲ್ಲ, ಅದು ಬರ್ತಾನೂ ಇಲ್ಲ. ಚಾನಲ್ಗಳಿಗೆ ಅದ್ರ ಗೊತ್ತೂ ಇಲ್ಲ. ಅವರೇ ಸೆನ್ಸೇಷನಲ್ ಅಂತ ಹೋಗ್ತಾರೆ ಅಂತ ಬಿಟ್ಟು ಆ ವ್ಯವಹಾರದಲ್ಲಿ ನನಗೆ ಇದು ಇದೆ. ನಮಗೆ ಫೀಲ್ಡಲ್ಲಿ ಟ್ರೈನಿಂಗ್ ಕೊಡ್ಬೇಕು ಯಾರೂ ಇಲ್ಲ. ಟ್ರೈನಿಂಗ್ ನಾವೇ ತಗೊಂಡು ನಾವೇ ಬೆಳ್ಕೊಂಡು ನಾವೇ ಬೆಳೆದ್ವಿ. ಈಗಿನಷ್ಟು ವಿಸ್ತಾರವಾಗಿರಲಿಲ್ಲ ಅವಾಗ ಫೀಲ್ಡು. ಕೆಲವೇ ಮಾಧ್ಯಮಗಳಿತ್ತು, ಕೆಲವೇ ಬೆರಳೆಣಿಕೆ ಇದ್ವು. ನಾವಿದ 10 ಜನ ಇದ್ರು ಪತ್ರಕರ್ತರು ಮ್ಯಾಕ್ಸಿಮಮ್. ಆಕಾಶವಾಣಿ ದೂರದರ್ಶನ ಬಿಟ್ಟು ಒಂದು ಮ್ಯಾಕ್ಸಿಮಮ್ 8-10 ಜನ. ಈಗ ನೂರಾರು ಗಟ್ಟಲೆ ಆಗಿ ಹೋಗ್ಬಿಟ್ಟಿರೋದ್ರಿಂದ ಚಾನಲ್ಗಳು ನೂರಾರು ಬಂದಿದೆ. ನೈಜತೆ ಇಲ್ಲ. ಈ ಸೆನ್ಸಿಟಿವ್ ಎಂಬುದನ್ನು ಏನೋ ಮಾಡಿಬಿಟ್ಟು ಬ್ರೇಕ್ ಹೋಗ್ಬಿಟ್ಟು ಬ್ರೇಕ್ ಆಗ್ತಾ ಇದೆ ಹೊರತು ಬ್ರೇಕ್ ಆಗ್ತಾ ಇದೆ. ಹೀಗಾಗಿ ಆಗಿಂದ ಇದಕ್ಕೂ ಅಜಗಜ ಅಂತ ಮತ್ತು ಬೆಳವಣಿಗೆ ಆಗಿದೆ. ವಿದ್ಯುನ್ಮಾನ ಮಾಧ್ಯಮಗಳು ತುಂಬ ಚೆನ್ನಾಗಿ ಬರ್ತವೆ, ಬೆಳವಣಿಗೆ ಆಗಿದೆ. ನಮ್ಮದು ಹೆಂಗು ಯಾಕೆ ಬರಬೇಕು ಅಂದರೆ, ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದರೆ ನೀವೇನೇ ಕೊಡಿ, ನಿಮಗೆ ಉದಾಹರಣೆ ಕೊಡ್ತೇನೆ ಸತ್ಯ. ನಿಮಗೆ CNN ಅಮೆರಿಕದಲ್ಲಿ, BBC ಆ ಲೆವೆಲ್ ಕೊಡಲಿಲ್ಲ ಅಂದರು. ನಮ್ಮ ಡೆಲ್ಲಿಯಲ್ಲಿ ಕೊಡುವಂಥ ಇಂಡಿಯಾ ಆಸ್ತಕ್ಕಾಗಲಿ ಇಂಥ ಒಂದು ಲೆವೆಲ್ಲಿಗೆ ನಾವು ಕೊಡುವಂಥ ನ್ಯೂಸನ್ನು ಕೊಟ್ಟರೆ ಒಂದು ಅದ್ಭುತವಾಗಿ ಬೆಳಕು ಬರುತ್ತೆ. ನೈಜತೆ ಕೊಡಬೇಕು ಹೊರತು ಯಾವುದೋ ಬ್ರೇಕಿಂಗು, ಸೆನ್ಸೇಷನ್ನು, ವೈಯಕ್ತಿಕ ವಿಚಾರಗಳು ಸುದ್ದಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟು ನೈಜತೆ ಗಮನ ಹರಿಸ್ಬೇಕಷ್ಟೇ. ನೀವು ಹೇಳೋದ್ಲಿ ನೈಜತೆ ಅಂದರೆ ಸ್ಪಷ್ಟತೆ ಇರಬೇಕು. ಮೊದಲು ನಿಮ್ಗೆ ಏನೇ ಒಂದು ಎಕ್ಸಾಂಪಲ್, ಯಾವುದೇ ಒಂದು ಒಳ್ಳೆಯದು ಕೆಟ್ಟದ್ದು ಸುದ್ದಿ ಬಂದರೆ ಫಸ್ಟ್ ಆಕಾಶವಾಣಿಗೆ ಫೋನ್ ಮಾಡ್ತಿದ್ರು, ಸರ್ ಇದು ಸತ್ಯ. ನೈಜತೆಗೆ ಆಕಾಶವಾಣಿ, ದೂರದರ್ಶನ ಸ್ಪಷ್ಟತೆ ಇದೆ. ನಾವು ಯಾಕಂದರೆ ಸಾರ್ವಜನಿಕರನ್ನ ನಾವು ತಪ್ಪು ದಾರಿಗೆ ಎಳಿಬಾರ್ದು. ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಕೊಡಬೇಕು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ಅನುಭವ ನನಗಿದೆ. 45 ವರ್ಷಗಳ ಕಾಲ. ಹೌದು, 4.5 ದಶಕಗಳ ಕಾಲ ಆಕಾಶವಾಣಿ ದೂರದರ್ಶನ ಎರಡೂ ಅಷ್ಟೇನಾ? ಅಷ್ಟು. ಅಲ್ಲಿ 3 ವರ್ಷ 30 ವರ್ಷ ಆಕಾಶವಾಣಿ ದೂರದರ್ಶನ. ಓಹೋ, ಅಲ್ಲಿ ಅಚೀವ್ ಮಾಡುವಂಥದ್ದು ಆ ಥರದ್ದು ಏನಿಲ್ಲ. ಆ ಥರದ್ದು ಅಚೀವ್ ಅಂದ್ರೆ ನೋಡಿ, ನಿಮ್ಗೆ ಗೊತ್ತಾಗತ್ತಾ, ನಿಮಗೆ ನೈಪುಣ್ಯತೆ ಗೊತ್ತಾಗೋದು ಅಲ್ಲಿ ಹೋದ ಮೇಲೆ. ನಿಮಗೆ ಆಕಾಶವಾಣಿಗೆ 1 ನಿಮಿಷಕ್ಕೆ ಎಷ್ಟು ಸುದ್ದಿ ಬರೀಬೋದು, ಎಷ್ಟು ಓದಬಹುದು ಅನ್ನೋದನ್ನು, ಓದುಗನ್ನು ಮತ್ತು ಬರೆಯುವವನ್ನು ಎರಡನ್ನೂ ಹಿಡಿತ ಇಟ್ಕೊಂಡು. ದೂರದರ್ಶನಕ್ಕಾದ್ರೆ ವಿಜುವಲ್ ಬೇಕು, ಆಕಾಶವಾಣಿಗೆ ಓದೋದು ಬೇಕು. ನೀವು ಓದೋದು ನಿನಗೆ ಸ್ಪಷ್ಟ ಅರ್ಥ ಆಗಬೇಕು, ನಿನಗೆ ಅರ್ಥ ಆಗಿ ಸಾರ್ವಜನಿಕ ಅರ್ಥ ಮಾಡಿಕೊಡ್ಬೇಕು. ಹಾಗಾಗಿ ನಮ್ಮ ಹೇಳಿಕೆಗಳು, ಬರವಣಿಗೆಗಳು, ಉಚ್ಚಾರಣೆಗಳು ನೈಜತೆ ಇರಬೇಕು, ಸ್ಪಷ್ಟತೆ ಇರಬೇಕು. ಈಗ ಕನ್ನಡ ತುಂಬ ಬೇಜಾರಾಗುತ್ತೆ. ಯಾವ ಕನ್ನಡ ಭಾಷೆಯನ್ನ ಅಂತ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಚಾನಲ್ಗಳು. ಕೆಲವು ಮಾತಾಡ್ತಾರೆ, ಅದು ಆಂಗ್ಲ ಪದಗಳು ಜಾಸ್ತಿ ಆಗುತ್ತೆ. ಆಮೇಲೆ ಅದಕ್ಕೆ ಸಂಪರ್ಕನೇ ಇರಲ್ಲ ಒಂದೊಂದು ಇದಕ್ಕೂ. ಹೀಗಾಗಿ ಎಲ್ಲವೂ ಬದಲಾವಣೆಗೆ ಒಂಚೂರು ಹೊಸ ನಾಂದಿ ಹಾಡಬೇಕು. ಯುವಕರು ಬಂದಾಗ ಬಂದಿದ್ದೀರಿ, ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಸ್ಪಷ್ಟತೆಗಳು ಮತ್ತು ನೈಜತೆಗೆ ಆದ್ಯತೆ ಕೊಡ್ತಾ ಇಲ್ಲ ಅನ್ನೋ ಅಭಿಪ್ರಾಯ ನಂದು. ಆದ್ಯತೆ ಕೊಡಬೇಕು ಒಟ್ಟಿಗೆ. ಹೌದು, ಕೊಡಲೇಬೇಕಾಗಿದೆ ಆದ್ಯತೆ. ನೋಡಿ, ಒಂದೈತೆ ನೀವು ಎಷ್ಟು ದಿವಸ ಅಂತ ಜನರಿಗೆ ತಪ್ಪು ದಾರಿಗೆ ಎಳಿತೀರಿ. 1 ದಿವಸ ಮಾಡ್ತೀರಿ, 2 ದಿವಸ, ಆಮೇಲೆ ಚಾನಲ್ ಆಫ್ ನೋಡೋದು ಬಿಟ್ಬಿಡ್ತಾರೆ. ಆ ರೀತಿ ಆಗಬಾರ್ದು ಅಂತ ಹೇಳೋದು ನೀವು. ನಿಮಗೆ ಒಂದೇ ಗೊತ್ತಾ, ಇದು ಅಥೆಂಟಿಸಿಟಿ ಎಂಬುದಕ್ಕೆ ಇದು ನೈಜತೆ. ಈ ನೈಜತೆಗೆ ಅವಕಾಶ ಇದೆ. ಹಂಗೆ ಇದ್ದರೆ ನಿಮ್ಮ ಇದಕ್ಕೂ ವಾಹಿನಿಗೂ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಗೂ ನಿಮ್ಮ ಮೇಲೆ ಒಂದು ಭರವಸೆ ಬರುತ್ತೆ. ಆ ಭರವಸೆ ಮೂಡಬೇಕು ಎಂಬುದೇ ಎಲ್ಲರ ಅಭಿಪ್ರಾಯ. ಅದು ನನ್ನದು ಆಗಿದೆ. ಒಟ್ಟಾರೆ ತಾವು ಇದಕ್ಕೆ ಯುವಕರಿಗೆ ಹೇಳುವಂಥದ್ದು ಇಷ್ಟೇ, ನೈಜತೆಗೆ ಇದಕ್ಕೆ ಗಮನ ಹರಿಸ್ಬೇಕು. ಹೌದು, ಆದ್ಯತೆ ಕೊಡಬೇಕು. ಯಾಕೆಂದರೆ ನೀವು ಏನೋ ಸೆನ್ಸೇಷನಲ್ ಮಾಡಿ ಇನ್ನಿಷ್ಟೇನೋ ತೊಂದರೆ ಆಗುತ್ತೆ ಅಲ್ವ. ಏನೇ ಆದ್ರೂ ವಿಧಾನಮಂಡಲ ಅಧಿವೇಶನಕ್ಕೆ ಬಂದು ಬರೆಯುವಂತ ಇದ್ದೀರಾ, ಅದಕ್ಕೆ ಯಾರು ಕೈ ಹಾಕಕ್ಕೆ ಹೋಗಲ್ಲ. ಬೇರೆ ಯಾಕೆ ಹಾಕಲ್ಲ ಬಂದದಕ್ಕೆ ಒಂದು ತಾಳ್ಮೆ ಇರಬೇಕು. ಇಡೀ ದಿನ ಕೂತ್ಕೋಬೇಕು. ಆಮೇಲೆ ಬೆಳಿಗ್ಗೆಯಿಂದ ರಾತ್ರಿ ಕೂತ್ಕೋಬೇಕು. ಯಾವ ಶಬ್ದಗಳನ್ನ ಅವರು ಸಭಾಧ್ಯಕ್ಷರು ಕಡತ ತೆಗೆದು ಹಾಕಿದ್ದಾರೆ, ಯಾವ ಶಬ್ದ ನಾವು ಬಳಕೆ ಮಾಡಬೇಕು, ಅದು ಸಾರ್ವಜನಿಕರಿಗೆ ಏನು ತಿಳಿಸ್ಬೇಕು. ಸದನದ ಸದಸ್ಯರು ಹೇಳಿರುವ ಶಬ್ದಗಳು ಅದೇ ಬರಬೇಕು ಹೊರತು
ನಿಮ್ಮ ಶಬ್ದಗಳು ಭಂಡಾರ ಅಲ್ಲಿ ಬಳಕೆ ಬರಲ್ಲ ಆಗ ಬರಲ್ಲ, ಏನೋ ಒಂದು ಹೇಳ್ಬಿಟ್ಟು ಮಾಡಕ್ಕಾಗಲ್ಲ, ಅದು ಯಥಾವತ್ ಯಾಕಂದ್ರೆ ತಿಳಿಸ್ಬೇಕು. ಒಂದಂತ ತುಂಬಾ ಒಂದು ಇನ್ಸಿಡೆಂಟ್ಗಳಿದೆ. ಹೇಳಿ ಒಂದಿಲ್ಲ ಹೇಳಿ. ಇಲ್ಲ ಅದೇ ಒಬ್ಬ ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದೇನೋ ಪ್ರಸ್ತಾಪ ಮಾಡಿದ್ರು. ಆಗಿನ ಸಭಾಧ್ಯಕ್ಷರು ಅದನ್ನು ಕಡತದಿಂದ ತೆಗೆದು ಹಾಕಿಬಿಟ್ರು. ಒಬ್ಬ ಬೋರ್ಡ್ ವ್ಯಕ್ತಿಗೆ ಅವತ್ತು ಸದನ ಸಮೀಕ್ಷೆ ಬರೀಲಿಕ್ಕೆ ಕೊಟ್ಟಿದ್ದ. ನಾನು ಅವತ್ತು ಇರಲಿಲ್ಲ, ಅಲ್ಲಿ ಊರಿಗೆ ಹೋಗಿದ್ದೆ. ಅದು ಅರ್ಧ ಪ್ರಸಾರ ಆಗೋಗ್ಬಿಡ್ತು. ಅರ್ಧ ಗೊತ್ತಾದ್ಮೇಲೆ ಅವರು ಬಂದಿದ್ದು ಮಾಡಿದ್ರು. ಕೊನೆಗೆ ಅವರು ಡೆಲ್ಲಿಯಿಂದ ನೋಟಿಸ್ ಸರ್ವ್ ಮಾಡಿಸ್ಕೊಂಡು ಕ್ಷಮಾಪಣೆ ಬರೆದು ಕೊಟ್ಟರು. ಅಂದ್ರೆ ಕೇಳುವವರಿದ್ದಾರೆ ಎಂಬುದನ್ನು ನಾನು ಎಕ್ಸಾಂಪಲ್ ಕೊಡ್ತೀನಿ. ಸದನದ ಕೇಳಲ್ಲ ಮಾಡಲ್ಲ ಅನ್ನೋದು ಎಂಬುದಿದೆ ಅಲ್ಲ, ಈಗ ನೋಡ್ತಾರೆ ಇದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ಈಗ ನೋಡೋರು ಇದ್ದಾರೆ. ಆದರೆ ನೀವು ಅದಕ್ಕೆ ಹೇಳಿ ಗೊತ್ತಾ, ವ್ಯಕ್ತಿ ಸದನ ಸದಸ್ಯನ ಏನು ಶಬ್ದಗಳ ಬಳಕೆ ಮಾಡಿರ್ತಾನೆ ಅದು ನೈಜತೆ, ಇದನ್ನು ಅಲ್ಲಿ ದೃಢೀಕರಿಸಿರೋದ್ರ ಮಾತ್ರ ಬರಿಬೇಕು. ಸಭಾಧ್ಯಕ್ಷ ಇದನ್ನು ಕಡತಿನ ತೆಗೆದು ಹಾಕಿಲ್ಲ ಅಂದ್ರೆ ಮಾತ್ರ ಬರಿಬಹುದು ನಿಮಗೆ, ಯಾಕಂದ್ರೆ ಸದನದ ಸ್ವತ್ತಾಗಿರುತ್ತೆ ಅದು. ಹಂಗಾಗಿ ಅವೆಲ್ಲವೂ ನೋಡ್ಬೇಕು. ಅನುಭವ ಇರಿದ್ದವ್ರ ಕಡೆ ಪರಿಚಯ ಮಾಡಿಕೊಂಡು ಈಗ ಕೇಳ್ಕೋಬೇಕು. ಈಗಿನವ್ರು ಯಾರಿಗೂ ಅದು ಆ ಒಂದು ವ್ಯವಧಾನನೂ ಇಲ್ಲ, ಇದನ್ನೂ ಇಲ್ಲ. ಎಲ್ಲರಿಗೂ ಹೊಸದಾಗಿ ಮಾಡಿಫಿಕೇಶನ್ ಮಾಡಿದ್ರ, ಈಗ ಬೇರೆ ಬೇರೆ ಅವ್ರ ಸಿಸ್ಟಮ್ ಹಾಕಿ ಏನೋ ಮಾಡಿದ್ರಲ್ಲ, ಅವರು ಸಿಸ್ಟಮ್ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಾಡಿಲ್ಲ. ನಿನಗೆ ಯಾರಿಗೆ ಒಂದು ವ್ಯಕ್ತಿ ಒಂದು ಚಾನಲ್ ಅಥವಾ ಒಂದು ಹುಡುಗನಿಗೆ ಅವನಿಗೆ ಏನು ಅರ್ಥ ಆಗಿತ್ತೆ ಅದು ಒಂದೇ ಲೈನ್ ತೊಗೊಂಡ್ಬಿಡ್ತಾನೆ, ಹಿಂದೆ ಮುಂದೆ ಇರುವ ಶಬ್ದಗಳನ್ನು ತೊಗೊಂಡ್ಬಿಡ್ತಾನೆ. ಹೌದಾ? ನಿಮಗೆ ಮೊದಲು ನಿಮ್ಮನ್ನು ಒಳಗೆ ಬಿಡ್ತಿದ್ರು. ಯಡಿಯೂರಪ್ಪ ಅವರ ಅವಧಿನಲ್ಲಿ ಅಲ್ಲ, ಯಡಿಯೂರಪ್ಪ ಅವರ ಕಾಲದಲ್ಲಿ ಅವ್ರದ್ದು ಕಾನ್ಫಿಡೆನ್ಸ್ ಮೋಷನ್ ಸಂದರ್ಭದಲ್ಲಿ ಆದ ಗಲಾಟೆ ಏನಂತದ, ನಮ್ಮನ್ನು ಸದನ ಒಳಗೆ ಬಿಡಲಿಲ್ಲ. ಅವ್ರದ್ದೇ ಅಂದ್ರೆ ದೂರದರ್ಶನಕ್ಕೆ ಒಂದೇ ಅವಕಾಶ ಕೊಡ್ತಿದ್ರು. ಈಗ ಅವ್ರದ್ದೇ ಅದು ಒಂದು ಯೂಟ್ಯೂಬ್ ಮಾಡಿಕೊಂಡು ಅವರೇ ವಾಹಿನಿ ಫ್ರೀಕ್ವೆನ್ಸಿ ಕೊಡ್ತಾ ಇದ್ದಾರೆ. ಆದ್ರೆ ಅದನ್ನು ಪೂರ್ತಿ ನೀವು ಮಾಡಲ್ಲ. ಎಷ್ಟೋ ಒಂದು ಲೈನು ಅಥವಾ ಒಂದು ನಿಮಿಷದ್ದು ಮಾಡಿಬಿಟ್ಟು ಅರ್ಧಂಬರ್ಧ ಸಂದೇಶ ರವಾನೆ ಮಾಡ್ತೀರಿ. ಸಂದೇಶಗಳು, ಶಬ್ದಗಳು ವ್ಯಕ್ತಿ ಬಳಕೆ ಮಾಡಿರೋದು ಪೂರ್ಣಗೊಳಿಸ್ಬೇಕು. ಆಗದೇ ಇಲ್ಲ, ಅರ್ಧ ಶಬ್ದ ಬಳಕೆ ಮಾಡ್ತೀರಿ. ಆಮೇಲೆ ಒಂದು ಪೂರ್ತಿ ನೋಡಿದಾಗ ಗೊತ್ತಾಗೋದು ವ್ಯಕ್ತಿ ಪೂರ್ತಿ ಮಾತಾಡಿದ ಏನು, ಹಿನ್ನೆಲೆ, ಕಾಂಟೆಕ್ಸ್ಟ್. ಯಾವುದೋ ಒಂದು ಪಾರ್ಟ್ ನೋಡಿದ್ರೆ ಗೊತ್ತಾಗಲ್ಲ, ಫುಲ್ ಒಂದು ಕಡೆಯಿಂದ ತೆಗೆದು ನೋಡ್ಬೇಕು. ಹಂಗಾಗಿ ಸದನದ ಬಗ್ಗೆ ತಿಳಿದು ಅರಿತು ಮತ್ತು ಕೇಳಿ ಮಾಡಿದರೆ ಸದನಕ್ಕೂ ಗೌರವ, ಸದಸ್ಯನದು ಹಿಡಿಸಿಗೆ ಇರುತ್ತೆ. ನೀವು ಸದಸ್ಯನ ಮೇಲೆ ಕೆಳಗೋ ಇದು ಮಾಡೋಕೆ ಹೋಗಿ ಇಡೀ ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡಿಬಿಡ್ತೀವಿ. ಅವು ಅನುಭವಗಳು ಕೆಲವೊಂದು ಆಗಿರ್ಬೋದು, ನಿಮ್ಮ ಅನುಭವಕ್ಕೂ ಬಂದಿದೆ ತುಂಬ ವಿಚಾರಗಳು. ಇಂಥವೆಲ್ಲವೂ ಇನ್ಸಿಡೆಂಟ್ ಗಮನ ಹರಿಸ್ಬೇಕು. ಆಮೇಲೆ ನಮ್ಮಲ್ಲಿ ಈಗಿನ ಸದನ 24 ಗಂಟೆ ಕೊಟ್ಟರು ನೋಡೋಷ್ಟು ಯಾರಿಗೂ ಇಲ್ಲ. ಯಾಕಂದ್ರೆ ಮೊದಲು 1 ಗಂಟೆ ಅಂದರೆ 1 ಗಂಟೆಯಲ್ಲಿ ಕ್ವಶನ್ ಅವರ್ ಮುಗಿದು ಹೋಗ್ತಿತ್ತು. ಈಗ ಒಬ್ಬೊಬ್ಬರು 11 ಗಂಟೆ ತೊಗೊಂತಾರೆ ಒಂದು ಕ್ವಶನ್. ಅದಕ್ಕೆ ಎಷ್ಟು ನೋಡಿ ಪಾರ್ಲಿಮೆಂಟ್ರಿಯಲ್ಲಿ ಎಷ್ಟಿದೆ, ಆ ಲೆವೆಲಲ್ಲಿ ನಮ್ಮಲ್ಲಿ ಸುಧಾರಣೆ ತುಂಬ ಇದೆ. ಆದರೆ ಬಳಕೆ ಮಾಡೋದು ವಿಧಾನಗಳನ್ನು ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಯಾವುದೋ ತೊಗೊಂಡು ಎಲ್ಲೋ ರಿಯಾಕ್ಷನ್ ಕೇಳಿ ಅದಕ್ಕೇನು ಮಾಡಬಹುದು. ಸದನದ ವಿಚಾರಗಳು, ಯಾಕಂದ್ರೆ ನಿಮ್ಮ ಊರಲ್ಲಿ ನೋಡ್ತಿರ್ತಾರೆ, ಇಲ್ಲಿ ನಿಮ್ಗೆ ಕೇಳ್ತಾರ ಗೊತ್ತಿಲ್ಲ. ಗ್ರಾಮೀಣ ಭಾಗದಲ್ಲಿ ಬಹುತೇಕ ನೋಡೋದೆಲ್ಲ ದೂರದರ್ಶನ ಆಗ್ತದೆ. ಈಗ ನಿಮ್ಮದು ನೋಡೋಂಗೆ ಆಗ್ಬೇಕಂದ್ರೆ ನಿಮ್ಮ ಅದ್ರ ಮೇಲೆ ಭರವಸೆ ಮೂಡಬೇಕು. ಭರವಸೆ ಮೂಡೋ ವ್ಯವಸ್ಥೆ ಮಾಡ್ಕೊಂಡ್ಬರ್ಬೇಕು ನಾವೀಗಿದ್ದು. ಈ ಎಲ್ಲ ಸಂಬಂಧ ಈಗ ಹೊಸ 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 ಮಾಡಿಫಿಕೇಶನ್ ಮಾಡಿರಲ್ಲ, ಅದು ಹಳೆಯದಕ್ಕೂ ವಸ್ತುಕ್ಕೆ ಏನು ಡಿಫ್ರೆನ್ಸ್ ಏನಿದೆ? ಯಾವುದಕ್ಕೆ? ಹಳೇದು ನಾವು ಮಾಡ್ತಾ ಇದ್ವಿ, ಹಳೆ ಪದ್ಧತಿನೇ ಒಂದು ರೀತಿ ವಾಸಿ. ಆದರೆ ಹೊಸದು ಏನಂದ್ರೆ ನಿಮಗೆ ತಂತ್ರಜ್ಞಾನ ಬೆಳವಣಿಗೆ ತಂದಿದ್ದೀರಿ, ಅದನ್ನು ಬಳಕೆ ಮಾಡ್ತಾ ಇಲ್ಲಲ್ಲ. ಮಾಧ್ಯಮಗಳು ಬಂದ ಪ್ರತಿನಿಧಿಗಳು ಬಳಕೆ ಮಾಡ್ತಾ ಇಲ್ಲ. ಎಲ್ಲಿ ಬಳಕೆ ಮಾಡ್ತೀರಿ? ನೀವು 1 ಗಂಟೆ ಕ್ವಶನ್ ಅವಾಗ ನೀಟಾಗಿ ಬಳಕೆ ಆಗ್ತಾ ಇತ್ತು. ಎಲ್ಲರೂ ಗಮನ ಹರಿಸೋರು, ಎಲ್ಲ ವಾಚ್ ಮಾಡೋರು ಎಲ್ಲ ಆಗೋದು. ಪ್ರತಿಯೊಂದನ್ನು ಬಳಕೆ ಮಾಡ್ತೀವಿ. ಪ್ರತಿಯೊಂದು ನೆಕ್ಸ್ಟ್ ಡೇ ಪೇಪರಲ್ಲಿ ಪ್ರೆಸೆಂಟ್. ಈಗ ಏನಿಲ್ಲ, ತುಂಬ ಇಂಪಾರ್ಟೆಂಟ್. ಇಬ್ಬರು ಮಾತಾಡಿದ 2 ಶಬ್ದ ಬರುತ್ತೆ, 2 ಪ್ಯಾರಾ ನ್ಯೂಸ್ ಬರುತ್ತೆ. ಇವರು ಮಾತನಾಡಿದರು ಅಂದರೆ ಯಾರು ಮಾತಾಡಿದ್ರು ಹೆಸರು ಹಾಕಿರ್ತೀರಿ ಅಲ್ವೇ? ಎಲ್ಲ ಹೆಂಗೆ ಗೊತ್ತಾ, ಸದನದಲ್ಲಿ ನೀವು ಮಾಡುವ ಪ್ರಸ್ತಾವನೆಗಳು ನಿಮ್ಮ ಅನುಭವದಿಂದ ಬರಬೇಕು. ನೀವು ಮಾಡಿದ ಸದಸ್ಯರು ಮಾಡಿದ ಅನುಭವ ಸರ್ಕಾರ ಉತ್ತರ ಕೊಟ್ಟಿರುತ್ತೆ. ಉತ್ತರನೂ ಬರಲ್ಲ, ಇದು ಬರಲ್ಲ. ಈಗಿನ
ಯಾವುದೋ ಒಂದು ಇಶ್ಯೂಗಳು ಇದಕ್ಕೆ ಕಾರಣ ಆಗುತ್ತೆ. ವಾಪಸ್ ತಗೊಳ್ಳೋ ಚಾನ್ಸಸ್ ಕಡಿಮೆ ಹೋಗ್ಲಿ, ಮಾಮೂಲಿ ಜನರಲ್ ಆಗಿ ಬಿಡುವಂಥದ್ದು ಎಲ್ಲರೂ ಇನ್ನಾಗಲ್ಲ, ಇನ್ನಾಗಲ್ಲ. ಇನ್ನು ನೋಡಿ ಮುಗೀತು. ಯಾಕಂದ್ರೆ ಹ್ಮ್. ಒಮ್ಮೆ ಅದು ಪೀಠ ನಿರ್ಣಯ ಆಗಿ ಮತ್ತು ಅದು ಪೂರ್ತಿ ಸಮಿತಿ ಇದು ನಿರ್ಣಯ ಆಗಿರೋದ್ರಿಂದ ಹ್ಮ್. ಮೊದಲಿನಾಗೆ ಬರೋದು ನನಗೆ ಗೊತ್ತಿಗೆ ಬಹುತೇಕ ಖಚಿತ ಇಲ್ಲ ಅಂತ ಬೆಳವಣಿಗೆ. ಎಫೆಕ್ಟಿವ್ ಆಗಿ ಬರೋ ಮೊದಲು ಎಫೆಕ್ಟಿವ್ ಆಗಿ ಬರುವಂಥದ್ದು ಇದು ಮೊದಲು ಈಗಲೂ ಬರೋದು. ಆದರೆ ಈ ಹೊಸದಾಗಿ ಮಾಡಿಫಿಕೇಶನ್ ಮಾಡೋದ್ರಿಂದ ಪ್ರಾಬ್ಲಮ್ ಆಯ್ತು ಅಷ್ಟೇ. ಅಲ್ಲ, ಪ್ರಾಬ್ಲಮ್ ಏನಾಗಿಲ್ಲ. ನಿಮಗೆ ಒಂದು ತಿಳ್ಕೊಳ್ರಿ, ಅವ್ರು ಕೊಡ್ತಾರೆ ಫೀಡ್. ಈಗ ಬೇರೆ ಬೇರೆ ಮೊಬೈಲ್ ಅದು ನೋಡ್ತಾರೋ ಇದು ನೋಡ್ತಾರೋ ಆ ಥರ ಸಣ್ಣ ಸಣ್ಣದೆಲ್ಲ ಅಂಥವೆಲ್ಲ ಬರಲ್ಲ. ಯಾಕೆ ಬರಲ್ಲ ಅದನ್ನೇ ಹೇಳೋದು. ನೀವೇನ್ ಗೊತ್ತಾ, ಅಲ್ಲಿ ನೋಡ್ಲಿಕ್ಕೂ ಬಿಡಲ್ಲ, ಯಾಕಂದ್ರೆ ಅಲ್ಲಿ ಜಾಮರ್ ಅದೇ, ಹಾಕಿಬಿಟ್ಟಿರ್ತಾರೆ. ಅದೇ, ಮೊದಲಾದ್ರೆ ಫ್ರೀಯಾಗಿ ಬಿಟ್ಬಿಟ್ಟಿದ್ರಲ್ಲ, ಅದೇ 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 ಎಲ್ಲರೂ ಬಿಟ್ಟಿದ್ರು. ಜಾಮರ್ ಹಾಕಿರೋದ್ರಿಂದ ಈಗ ಎಲ್ಲ ನಿಮಗೆ ಸಿಸ್ಟಮ್ ಅದೇ ತಂತ್ರಜ್ಞಾನ ಬೆಳೆದ ಬೆಳವಣಿಗೆ ಬೆಳೆದಂಗೆ ಆದಂಗೆ ಬೆಳೆದಂಗೆ. ನಿರ್ಬಂಧನೆಗಳು ಪರ್ಯಾಯವಾಗಿ ಬೆಳೀತಾ ಇರುತ್ತೆ. ಮೊದಲು ಮುಕ್ತ ಅವಕಾಶಗಳಿತ್ತು, ನಾವು ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಈಗ ಅದಕ್ಕೆ ನಾವೇ ದುರುಪಯೋಗ ಇಲ್ಲ. ನಿರ್ಬಂಧನೆ ಆಯ್ತು. ದುರುಪಯೋಗ ಏನಿಲ್ಲ, ಆ ಥರ ಏನಿಲ್ಲ. ಆದ್ರೂ ಒಟ್ಟಾರೆ ಪ್ರಾಬ್ಲಮ್ ಆಯ್ತು ಅಷ್ಟೇ. ಕೆಲವೊಂದು ಇನ್ಸಿಡೆಂಟ್ಗಳು ಕೆಲವು ವ್ಯಕ್ತಿಗಳು ಗೊತ್ತಿಲ್ಲದೆ ಮಾಡಿರೋದ್ರಿಂದ ಅದು ಎಲ್ಲರಿಗೂ ನಿರ್ಬಂಧನೆ ಒಳಪಟ್ವಿ ನಾವು. ಹೌದಾ ಸರ್, ಹಂಗೆ ಆಗಿದ್ದು ಈಗ ಅಂತ. ಅಲ್ಲ, ಕೆಲವು ಪಾಪ ಹೊಸದಾಗಿ ಬಂದಿರ್ತಾರೆ, ಗೊತ್ತಿರೋಲ್ಲ, ಕ್ಯಾಮ್ರಾ ಎಲ್ಲಿ ಇಡಬೇಕು ಗೊತ್ತಿರೋಲ್ಲ, ಇದನ್ನು ಮಾಡಬೇಕು ಅಂತ ಎಲ್ಲಿ ಗೊತ್ತಿರೋಲ್ಲ. ಸಣ್ಣ ವ್ಯಕ್ತಿಗಳು ಸಣ್ಣ ಫೋಟೋಗ್ರಾಫರ್ ಮಾಡಿದ್ರು ಅಂತ ಹಿಂಗೆ ಎಲ್ಲರೂ ಮಾಡಿರೋ ತಪ್ಪು ಇಡೀ ಮೀಡಿಯಾ ಸಿಸ್ಟಮನ್ನೇ ಬದಲಾವಣೆಗೆ ದಾರಿ ಆಯಿತು. ಬದಲಾವಣೆ ಆಗಲ್ಲ ಅಂತೀರಲ್ಲ, ಬಿಡಿ, ಇನ್ನೇನು ಏನೇನು ಮಾಡ್ಲಿಕ್ಕೆ ಬದಲಾವಣೆ ಆಗಲ್ಲ ಅಂದರೆ ನಮ್ಮಲ್ಲಿ ನಾವು ಶಿಸ್ತು ಇದು ತರಬೇಕು. ಅದು ತಂದಾಗ ಮಾತ್ರ ಆಗುತ್ತೆ. ನಮ್ಮಲ್ಲಿ ನಾವು ಈಗ ಒಂಥರ ನಾವು ಹೈ ಸ್ಪೀಡ್ ಟ್ರೈನ್ ಇದ್ದಂಗೆ ಹೋಗ್ಬಿಟ್ಟಿದ್ದೇವೆ ಫಾಸ್ಟಾಗಿ. ವಾಪಸ್ ನಾವು ಉಗಿ ಬಂಡಿ ಬರೋಕ್ಕಾಗಲ್ಲ. ಅದ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಈಗಿನ ಮೊದಲು ತುಂಬ ಚೆನ್ನಾಗಿ ಬರ್ತಿತ್ತು, ಈಗ ಅದು ಆ ಥರ ಅವಕಾಶಗಳು ನಾವೇ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಅದೇ ಈಗೇನೇ ಗೊತ್ತಾ, ನಮ್ಮಲ್ಲಿ ತಾಳ್ಮೆ ಎಂಬುದು ಕಡಿಮೆ ಆಗಿಬಿಟ್ಟಿದೆ, ವ್ಯವಧಾನ ಇಲ್ಲ. ಸುಮ್ಮನೆ ಮೈಕ್ ಹಿಡಿಯೋದು, ಒಂದು ಕೇಳ್ಕೊಳ್ಳೋದು, ಒಂದ್ ಲೈನ್ ಕೇಳ್ಬಿಟ್ಟು ಅದಕ್ಕೆ ರಿಯಾಕ್ಷನ್, ಇವ್ರು ಬೈದ್ರು ಇವ್ನು ಬೈದ್ರು ರಿಯಾಕ್ಷನ್ ತಗೊಳಬಹುದು. ನೈಜತೆ ಏನು, ಇದು ಪ್ರಾಮಾಣಿಕ ದೃಢೀಕರಿಸ್ಬೇಕು. ನನ್ನಲ್ಲಿ ನಾನು ದೃಢೀಕರಿಸ್ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ಆನ್ಸರಬಲ್ ಟು ದಿ ಇನ್ಸ್ಟಿಟ್ಯೂಷನ್ ಅಲ್ವಾ. ಅದು ಕಡಿಮೆ ಆಗ್ತಾ ಇರೋದು. ಇದೆಲ್ಲ ಅನುಭವ ಇದ್ದವ್ರಿಗೆ ಕೂತ್ಕೊಂಡ್ರೆ ಅದು ಭಾವನೆ ಬರುತ್ತೆ. ಇದು ಪದ್ಧತಿ ಬದಲಾವಣೆ ಅಲ್ಲ, ನಾವೇ ಮಾಡ್ಕೊಂಡಿರೋದಷ್ಟೇ. ಮೊದಲಿನಂಗೆ ಬರಲ್ಲ ಅಂತಲ್ಲ, ಬರ್ಬೋದು. ನಮ್ಮಲ್ಲಿ ಪ್ರಾಮಾಣಿಕತೆ ಬರಬೇಕು. ನೈಜತೆ ಪ್ರಾಮಾಣಿಕತೆ ಬಂದಾಗ ಇವೆಲ್ಲವೂ ಸರಿ ಹೋಗುತ್ತೆ. ಸರಿ ಜೋಶಿ ಅವರೇ, ಇದರಲ್ಲಿ ನಮ್ಮೆಲ್ಲ ಅನುಭವಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದ.